ದೂರದ ಬೆಟ್ಟ ನುಣ್ಣಗೆ ಅಂತ ಈಗ ಅದೇ ಮಾತನ್ನ ಕೇಳಿರ್ತೀರ ಅಲ್ವಾ. ಸೊ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಏನಪ್ಪ ಮಾರ್ನಿಂಗ್ ಎದ್ದ ತಕ್ಷಣನೇ ದೂರದ ಬೆಟ್ಟ ನುಣ್ಣಗೆ ಅಂತಿದ್ದಾಳೆ ಅನ್ಕೋಬೇಡಿ. ನನಗೆ ಪ್ರೆಸೆಂಟ್ ಸಿಚುವೇಶನ್ ಆ ಥರ ಅನಿಸಿದೆ, ಅದನ್ನು ಮುಂದೆ ಯಾವಾಗಾದ್ರು ಶೇರ್ ಮಾಡ್ತೀನಿ. ಸೊ ಈವ್ನಿಂಗ್ ವ್ಲಾಗ್ ನಾನಿವತ್ತು ಒಂದು ಹೆಲ್ದಿ ರೆಸಿಪಿ ಟ್ರೈ ಮಾಡೋಣ ಅಂತ ಜಾಮ್ ರೆಸಿಪಿ ಮಾಡ್ತಾ ಇದ್ದೀನಿ. ಆ್ಯಪಲ್ ಮತ್ತು ಬೀಟ್ರೂಟ್ ಹಾಕೊಂಡು ತುಂಬಾ ಈಸಿ. ಏನಿಲ್ಲ, ಆ್ಯಪಲ್ ಬೀಟ್ರೂಟ್ ಕಟ್ ಮಾಡಿಕೊಂಡು ಸ್ವಲ್ಪ ಚಕ್ಕೆ ಮತ್ತು ನೀರು ಹಾಕೊಂಡು ಬಾಯ್ಲ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ರುಬ್ಕೊಂಡು ಈ ಥರ ಒಂದು ಕಡಾಯಲ್ಲಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು. ಅಷ್ಟೊಂಗೆ ಕ್ಲೋಸ್ ಮಾಡಿ ಬೇಯಕ್ ಬಿಟ್ಟು ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದ್ಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಜ್ಯೂಸ್ ಹಾಕೊಂಡು ಮತ್ತೆ ಚೆನ್ನಾಗಿ ತಿರುಗಿ ಸೈಡಲ್ಲಿ ಇಟ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಪಾಪು ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿದೆ. ನೋಡೋದಕ್ಕೇನೋ ರೆಡಿ ಇದೆ, ಬಟ್ ನಾವು ಆರ್ಟಿಫಿಷಿಯಲ್ ಜಾಮ್ ತರ ಅಂತೂ ಇರಲಿಲ್ಲ. ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ತಿನ್ಬೋದು. ಫಸ್ಟ್ ಟೈಮ್ ತಿನ್ನೋರ್ಗೆ ನಿಜ ಒಂಥರ ಅನ್ಸುತ್ತೆ. ಊಟಕ್ಕೆ ಮಶ್ರೂಮ್ ಗ್ರೇವಿ, ನಾರ್ಮಲ್ ಎಣ್ಣೆ ಹಾಕೊಂಡು ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಅದಾದ್ಮೇಲೆ ಮಶ್ರೂಮ್ ಹಾಕೊಂಡು ನೀರ್ ಬಿಟ್ಟ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಈ ತರ ಸ್ಪಿನಾಚ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅಪ್ಪಗಂತೂ ಇದಕ್ಕೆ ತುಂಬಾನೇ ಕೆಮ್ಮು ಬರ್ತಿದೆ, ಅದಕ್ಕೋಸ್ಕರ ಶುಂಠಿ ರಸಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹನಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಒಂದು ವಾರದಿಂದ ತುಂಬಾ ಕಂಟ್ರೋಲ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್